ಇಲ್ಲಿ ವೇಟ್ ಮಾಡ್ತಾ ಇದ್ದೋ, ನಮ್ಮನ್ನ ಬರ್ಮಾಡ್ಕೊಳಕ್ಕೆ ಈಗ ಯಾರು ಇಲ್ಲ ಗೈಸ್. ಇಲ್ಲಡಿ ನಮ್ಮ ಜೊತೆ ಒಂದು ಕ್ಯೂಟ್ ಮಗು ಇದೆ. ಕರ್ನಾಟಕದವರು ಒಂದು ಗ್ರೂಪ್ ಇದ್ದಾರೆ. ನಿಶಾ ಕೊಟ್ಟವಳೆ ಲಾಸ್ಟ್ ವಾರ್ನಿಂಗು ಈ ವ್ಲಾಗಲ್ಲಿ. ಆ್ಯಂಡ್ ನಾವು ಬಂದಿದ್ದು ಫ್ಲೈಟು ಇದೆ ಗೈಸ್. 15 days ಆಗಿತ್ತು ಆಗಲೇ ಅಪ್ಲೈ ಮಾಡಿ. ಇವತ್ತು ವೆರಿಫಿಕೇಶನ್ ಇದೆ, ಅದಕ್ಕೆ ಬಂದಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದಂಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ವ್ಲಾಗು ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಗೋರಖ್ಪುರಿನ ಏರ್ಪೋರ್ಟಲ್ಲಿ. ಗೈಸ್ ಇದು ಏರ್ ಡಿಫೆನ್ಸ್ನ ಏರ್ಪೋರ್ಟು. ಸೊ ಹೊರಟಿದ್ದೀವಿ ಈಗ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೋರ್ಡಿಂಗ್ ಆಗಿದೆ, ಇನ್ನೂ 1.5 ಗಂಟೆ ಟೈಮ್ ಇದೆ, ಹೊರಡಬೇಕು. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ಬಿಡ್ತು. 3 ದಿನದಿಂದ ನಿದ್ದೆ ಇಲ್ಲ ಕರೆಕ್ಟಾಗಿ. 3:30 ರಾತ್ರಿಲಿ ಬೆಳಗಿನ ಜಾವ ಎದ್ದು ಎಲ್ಲ ದೇವ್ರ ದರ್ಶನಗಳು ಯಾತ್ರೆಗಳೆಲ್ಲ ಮಾಡಿ ಈಗ ಹೊರಡುವ ಸಮಯ ನಮ್ಮೂರಿಗೆ. ಬನ್ನಿ ಹೋಗೋಣ. ನೋಡಿ ಎಲ್ಲ ಜನಗಳೆಲ್ಲ ಹೆಂಗೆ ಕೂತಿದ್ದಾರೆ. ಮಧು ಮತ್ತು ನಿಶಾ ಎಲ್ಲ ಅಲ್ಲಿ ಕೂತಿದ್ದಾರೆ. ಈಗ ಅಲ್ಲಿ ಹೋಗಿ ಮಾತಾಡ್ಸೋಣ. ಇಲ್ಲಡಿ ನಮ್ಮ ಜೊತೆ ಒಂದು ಕ್ಯೂಟ್ ಮಗು ಇದೆ. ಕರ್ನಾಟಕದವರು ಒಂದು ಗ್ರೂಪ್ ಇದ್ದಾರೆ. ನಮ್ಮ ಜೊತೆ ಯಾರು ಬಂದಿದ್ರು ಅವರು. ಸೊ ಇಲ್ಲಿ ನೋಡಿ ಇವಾಗ ಎದ್ದಿದ್ದಾಳೆ, ಹಂಗಾಗಿ ಎತ್ಕೊಂಡು ಮುದ್ದಾಡ್ತಾ ಇದೀವಿ ಎಲ್ಲರೂ ಏರ್ಪೋರ್ಟ್ ಅಲ್ಲಿ. ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ ಗೈಸ್, ಏನೋ ಇವಳ ನೋಡಿ ಮತ್ತೆ ಹಾಯ್ ನಿಶಾ. ಅಜ್ಜಿ ನಿಮ್ಗೆ ಎಷ್ಟು ವಯಸ್ಸು? 80 ವರ್ಷ ಗೈಸ್ ಇವ್ರಿಗೆ. ಎಷ್ಟು ಅಂಕಲ್? 80 ವರ್ಷ ಇವ್ರ ತಾಯಿ ಇವರು. ಈಗ ಕಾಶಿ ಯಾತ್ರೆ ಎಲ್ಲ ಆಯ್ತು. ಹೆಂಗೈತು? ಚೆನ್ನಾಗಿತ್ತಾ? ದೇವ್ರನ್ನೆಲ್ಲ ನೋಡಿದ್ರಾ? ಖುಷಿ ಆಯ್ತಾ? ಇವ್ರನ್ನ ಊರಲ್ಲಿ ಡಾಕ್ಟ್ರು ಅಂತಾರಂತೆ, ಆಯುರ್ವೇದಿಕ್ ಡಾಕ್ಟರ್ ಅಲ್ವಾ? ಎಸ್. ಒಂದು ಟ್ರೂಪೇ ಬಂದಿದ್ದಾರೆ ಗೈಸ್, ಎಲ್ಲ ಅಲ್ಲಲ್ಲಿ ಕೂತಿದ್ದಾರೆ. ಈಗ ಫ್ರೆಂಡ್ಸು ಕ್ಯಾಮ್ರಾ ಆಫ್ ಆದರೆ ಜಗಳ ಆಡ್ತವ್ರೆ ಗೈಸ್. ಕಾಲೆತ್ತು ಕೈ ಎತ್ತು, ನಾನು ಟಚ್ ಮಾಡಬೇಡ ಅಂತ. ಬ್ರೋ ನಿಮ್ಮದು ಸಿಗ್ನೇಚರ್ ಸಿಂಬಲ್ ಕೊಡಿ. ಕೈ ಅಳ್ಳಾಡ್ಸೋರಿ ಕೊಡೋಕ್ಕೆ. ಓದ್ ವ್ಲಾಗಲ್ಲಿ ಟೈಟಲ್ ಏನೇ ನಿಶಾ ಕೊಟ್ಟವಳೆ ಲಾಸ್ಟ್ ವಾರ್ನಿಂಗು. ಈ ವ್ಲಾಗಲ್ಲಿ ಆಗ್ಲೇ ಎಲ್ಲ ದೋಸ್ತಿ ಮಾಡ್ತಾ ಇದ್ದಾರೆ ನೋಡಿ ಹಿಂಗೆ ಜನ. कैबिन में हवा का दबाव कम होने पर ऑक्सीजन नकाब अपने आप ऊपर बने पैनल से नीचे आ जाएंगे. कुर्सी पर बैठ रहे अपना पर्सनल मास्क हटाएं और ऑक्सीजन मास्क को अपनी ओर खींचे. नाक को ढककर समान रूप से सांस लें. अपना मास्क ನೋಡಿ ಗೈಸ್, ಗಂಡ ಹೆಂಡತಿ ಯಾವಾಗಲೂ ಪಕ್ಕದಲ್ಲೇ. ಮುದ್ದು ಸೀಟ್ ಅಲ್ಲಿರಲಿಲ್ಲ, ಅಲ್ಲಿತ್ತು. ಬಂದು ಕೇಳ್ಕೊಂಡು ಇಲ್ಲಿ ಕೂತಿದ್ದಾರೆ. ಅವ್ರು 3 ಜನ ಇಲ್ಲಿದ್ದಾರೆ, ಕಣ್ಣಲ್ಲೆಲ್ಲೋ ಕೂತಿದ್ದಾರೆ. ವಿಂಡೋ ಸೀಟ್ ಸಿಕ್ಕಿದೆ ಗೈಸ್ ಪಕ್ಕದಲ್ಲಿ. ಎಂಜಾಯ್ ಮಾಡೋಣ. ಈಗ ಕ್ಲೋಸ್ ಮಾಡಬೇಕು. ಫ್ಲೈಟ್ ಟೇಕ್ ಆಫ್ ಆಗಿದೆ, ನೋಡುವ. ಫ್ಲೈಟ್ ಆಫ್ ಆಯಿತು ಗೈಸ್. ಗುಡ್ ನೈಟ್. ಕೋಕೋ ಆ್ಯಂಡ್ ರೆಡಿಮೇಡ್ ನೂಡಲ್ಸ್, ಸಾರಿ ಮ್ಯಾಗಿ ಗೈಸ್. ಚಿಕನ್ ಡಿಲಿಷಿಯಸ್ ಚಿಕನ್ ಮ್ಯಾಗಿ ತಿಂತಾ ಇದ್ದೀನಿ. ಇನ್ನೂ 1 hour ಟೈಮ್ ಇದೆ. ಈಗ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾ ಇದೀವಿ. ಗಾಳಿ ಬಡ್ತಾ ಮಾತ್ರ ಭಯಂಕರವಾಗಿದೆ. ನೋಡಿ ಎಷ್ಟು ಫ್ಲೈಟ್ಗಳು ನಿಂತಿದೆ. ಆ್ಯಂಡ್ ನಾವು ಬಂದಿದ್ದು ಫ್ಲೈಟು ಇದೆ ಗೈಸ್. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಏನಂತಿದ್ದೋ ಅಂತಂದ್ರೆ, ನೋಡಿ ರೆಕ್ಕೆ ಕೆಳಗಡೆ ನಿಂತಿದ್ದಾರೆ, ರೆಕ್ಕೆ ಕೆಳಗಡೆ. ಹಾ, ತುಂಬಾ ಅರ್ಥ ಆಯ್ತು. ಗೈಸ್ ಒಂದು ಅನಾಹುತ ಆಗಿದೆ. ಬಿಕಾಸ್ ಏನಾಯ್ತು? ಒಳ್ಳೆ ನಿದ್ದೆ. ಆಮೇಲೆ ಹೇಳ್ತೀವಿ. ಬಸ್ ಗೈಸ್ ಲೇಟ್ ಆಗ್ಬಿಟ್ಟಿದೆ. ಟೈಮ್ ಆಲ್ರೆಡಿ ಆಗಲೇ 10:20 ಆಗಿದೆ. ಬಸ್ಗೆ ಎಂಟ್ರಿ ಅದು, ಹೊರಡುವ. ನಾನು ವಿಂಡೋ ಸೀಟ್ ಹೋದ್ರೆ ಇವ್ರು ನೀವು ಮಗು ಆಟ ಆಡ್ಸಿದ್ರಲ್ಲ, ಅವ್ರು ಕೂತ್ಕೊಂಡವ್ರೆ ನನ್ನ ಸೀಟಲ್ಲಿ. ಓ ಓಕೆ, ಈ ತರ ಆಗಿದೆ. ನಾವೇ ತಪ್ಪು ತಿಳ್ಕೊಂಡಿದೀವಿ. ಸಿಕ್ಕಿರೋ ಸೀಟೇನೆ ಈ ಕಡೆ ಸೀಟು ಅಂತ. ಇಲ್ಲ. ಪ್ರತಿ ಸರಿ ಇವರಿಬ್ಬರು ಬಂದಾಗ ನಾನು ನಿಶಾ ಎಲ್ಲ ಇಲ್ಲಿ ವೇಟ್ ಮಾಡ್ತಾ ಇದ್ದೋ, ನಮ್ಮನ್ನ ಬರ್ಮಾಡ್ಕೊಳಕ್ಕೆ ಈಗ ಯಾರು ಇಲ್ಲ. ಮುತ್ತಣ್ಣ
ಮೈ ಗಾಡ್ ಯಾವಾಗ ಬಂದ್ರಿ ಅಲ್ಲಿ ನೋಡಿ. ನಮಗೋಸ್ಕರ ಯಾರು ಕಾಯ್ತಾ ಇಲ್ಲ ಗೈಸ್. ಸೊ ಈಗ ಟ್ರಾಲಿ ಎತ್ಕೊಂಡು ಎಲ್ಲ ಸುಟ್ಕೇಸ್ಗಳು ಹಾಕೊಂಡು ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಅಲ್ಲಿ ಗಂಟ ತೊಳ್ಕೋಬೇಕು ಗೈಸ್. ಈಗ ಏನೇ ಹೇಳಿ ಅದು ನಮ್ಮ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಏನಂತೀರಾ? ಹೌದು ಹೌದು ಹೌದು. ಬಾಯ್. ಇದು ಹೋಗೋದಿತ್ತು ಇನ್ನೊಂದ್ಸಲ. ಓಕೆ, ನಮ್ಮ ಮಧುಗೌಡ ಅವರು ಸ್ವಲ್ಪ ಕೆಲಸಗಳು ಜಾಸ್ತಿ. ಹೋಗಿ ದಿನಚರಿ ನೋಡಿ. ಹಾಂ, 20 ದಿನನೇ ಆಯ್ತು. ಬಾಯ್ ಮುತ್ತಣ್ಣ. ಬಾಯ್ 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 ಬಾಯ್. ಆಯ್ತು, ಹುಷಾರ ಹೋಗಿ. ಗುಡ್ ಮಾರ್ನಿಂಗ್ ಗೈಸ್. ಈ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ಈಚೆ ಬಂದಿದ್ದೀನಿ. ಬಂದಿದ್ದು ಲೇಟ್ ಆಯ್ತಲ್ಲ, ನೈಟು ಸಿಕ್ಕಾಬಿಟ್ಟೆ. ನಮ್ಮ ಮದರ್ ಇಂಡಿಯಾ ಅವ್ರು ನೋಡಿ ನಾನು ತಗೊಂಬಂದಿರೋ ಬಟ್ಟೆಗಳೆಲ್ಲ ಎತ್ತಿಡ್ತಾವ್ರೆ ಇದರಲ್ಲಿ ಗೈಸ್. ಹಾಂ, ನಮ್ಮಮ್ಮ ಏನು ಒಗೆಯಲ್ಲ ಗೈಸ್. ನಮ್ಮಮ್ಮ ಡೌ ಮಾಡ್ತಾ ಇರೋದಷ್ಟೇ. ವಾಷಿಂಗ್ ಮಿಷಿನ್ ಐತೆ, ಅದಕ್ಕೂ ಹಾಕ್ಬೇಕು ಅಂತೀಯಾ. ಸೊ ಅರ್ಧಂಬರ್ಧ ಬಟ್ಟೆಗಳು ಅಷ್ಟೇ ಯೂಸ್ ಮಾಡಿರೋದು, ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಒಂದು ಜೊತೆ ಶೂ ತೊಗೊಂಡಿದ್ದೆ ಗೈಸ್. ಆ ಶೂ ಈ ಕವರ್ ಒಳಗಡೆ ಹೆಂಗೈತೆ ಹಂಗೇ ಐತೆ ಹೊರ್ತು ಈಚ್ಕಂತೂ ತೆಗ್ದು ನೋಡಲಿಲ್ಲ. ಆ್ಯಂಡ್ ನೋಡಮ್ಮ, ಇದು ಪ್ರಸಾದ, ಶ್ರೀರಾಮನ ದೇವಸ್ಥಾನದ ಪ್ರಸಾದ. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕೊಟ್ಬಿಡಿ. ಆ್ಯಂಡ್ ನನ್ನ ಕಾರು ಊರಲ್ಲಿತ್ತು ಗೈಸ್. ಈಗ ಊರಿಂದ ನಮ್ಮ ಅಶ್ವತಿಂಗ್ ಹೇಳಿದ್ದೆ ತಗೊಬರೋಕ್ಕೆ. ನೈಟಾಗಿ ಹೋಗ್ಬೇಕಾಯ್ತು, ಬಿಕಾಸ್ ಆಗಲಿಲ್ಲ. ಅವ್ರು ಡೈರೆಕ್ಟಾಗಿ ಮೈಸೂರಿಗೆ ಹೋದ್ರು, ನಮ್ಮ ಕೈಲಿ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಅಶ್ವತಿಯಲ್ಲಿ ಕೆಂಗೇರಿ ಕೆಲ್ಸಕ್ಕೆ ಬರ್ತಾನಲ್ಲ, ಅವ್ನಿಗೆ ತಗೊಬಾ ಅಂತ ಹೇಳಿದ್ದೆ. ಸೊ ತಗೊಂಬಂದಿದ್ದಾನಂತೆ. ಈಗ ನಾನು ಹೋಯ್ತಾ ಹೋಗ್ಬಿಟ್ಟು ಕಾರ್ ಎತ್ಕೊಂಬರೋಕ್ಕೆ ಹೋಗ್ತಾಯಿದ್ದೀವಿ. ಸಿಗುವ ಬನ್ನಿ. ಹಂಗರು ಸಮಾಚಾರ. ಓಹೋ ಅಂದ್ರೆ ಕ್ರಾಕ್ಸ್ ಗುರು, ವಿಯೆಟ್ನಾಮ್ ಕ್ರಾಕ್ಸ್. ಹಾಂ, ನಮ್ಮ ಕ್ರಾಕ್ಸ್ ಅಲ್ಲಿ ತಗೋದ್ಲು, ದೊಡ್ಡ ಬ್ಯಾಗಲ್ಲಿ ಇಟ್ಟಿದ್ಲು. ಸೊ ಎತ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ತೊಗೊಂಡೋಗಿದ್ದಾಳೆ. ಬಂದಾಗ ತಂದ್ಕೊಡ್ತಾಳಂತೆ ಗೈಸ್. ನಮ್ಮ ಅಣ್ಣ, ನಮ್ಮ ಲೋಹಿತ್ ಅಣ್ಣ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಹೊಸ ಚಾನಲಲ್ಲಿ, ಅವ್ರ ಚಾನಲಲ್ಲಿ ಫುಲ್ಲು ಶಾರ್ಟ್ ಫಿಲಮ್ಸಲ್ಲಿ ಬ್ಯುಸಿ ಆಗಿದ್ದಾರೆ. ನೋಡ್ದ ಹಾಂ, ನೋಡ್ದ ಮೂವಿ ಎಲ್ಲ ಕಾಣೋದು ಶಾರ್ಟ್ ಫಿಲಮ್ಮು. ವಿಡಿಯೋ ನೋಡ್ದ? ಹಾಂ, ನೋಡಿದೆ, ಚೆನ್ನಾಗಿತ್ತು. ಸೊ ಗೈಸ್, ಇವತ್ತು ಚಾನಲ್ ಸುಮನ್ ಆ್ಯಂಡ್ ಲೋಹಿತ್ ಅಂತ, ಸಪೋರ್ಟ್ ಮಾಡಿ. ಕೆಳಗಡೆ ಬೇಕಾದ್ರೆ ಅವರ ಚಾನಲ್ನ ಲಿಂಕ್ ಹಾಕಿರ್ತೀನಿ. ಒಂದು ವಿಡಿಯೋ ಮಾಡಿದ್ದೀವಿ, ಎಮೋಷ್ನಲ್ ವಿಡಿಯೋ ಮಾಡಿದ್ದಾನೆ. ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಬರುತ್ತೆ, ಎಲ್ಲ ಬರುತ್ತೆ ನೋಡಿ ಗೈಸ್. ಸೊ ಈಗ ನಾವು ಹೊರಟಿದ್ದೀವಿ. ಬಿಸಿಲು, ಅಲ್ಲಿನ ಬಿಸಿಲಿಗೂ ಇಲ್ಲಿನ ಬಿಸಿಲಿಗೂ ಗಜಾಂತರ ವ್ಯತ್ಯಾಸ. ಗಾಡಿ ನೋಡಿ ಗೈಸ್ ಎಷ್ಟು ಗಲೀಜಾಗ್ಬಿಟ್ಟಿದೆ. ಇಲ್ಲೇನೋ ಒಂದು ಮಾರ್ಕು ಇಲ್ಲ ನೋಡಿ, ಗುಳಿ ಥರ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಗಳೆಲ್ಲ ಜಾಸ್ತಿ. ಬ್ಲ್ಯಾಕ್ ಕಲರ್ ಗಾಡಿ. ಒಂದು ಗಾಡಿನ ಅಡಿಕ್ಟ್ ಆಗ್ಬಿಟ್ರೆ ಭಾರಿ ಕಷ್ಟ ಆಗೋರು. ಒಂದು ತಿಂಗಳು ನನ್ನ ಹತ್ರ ಗಾಡಿ ಇರಲಿಲ್ಲ ಗೈಸ್. ವ್ಯಕ್ತಿ ಆಗಲಿ ಗಾಡಿ ಆಗಲಿ ಇಲ್ಲ ಅಂದಾಗಲೇ ಅನ್ಸೋದು. ಗುರು ಸಮಾಚಾರ ಸುಂದರ ಕಣ. ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ಕಳೆ ಬಂದ್ಬಿಡ್ತೆ ಕಣ ಮಕ್ಕಕ್ಕೆ. ಮದುವೆ ಗಂಡು ಕಳೆ. ದೀಪಾವಳಿಗೆ ಮದುವೆ ಬೇರೆ ಗೈಸ್ ಒಂದು. ನಾವು ಅಂದಿವೆ ಹೋಗ್ತಾ ಚಿಕನ್ ಕುಷ್ಕ ಮತ್ತು ಕಬಾಬ್ ತೊಗೊಂಡಿದ್ದೀವಿ. ಆಯ್ತಾ, ಹಂಗೈತಪ್ಪ ಊಟ ಮಚ್ಚ. ಏನು ಗೊತ್ತಾ, ಕಾಶಿ ಮತ್ತು ಇದಕ್ಕೆಲ್ಲ ಹೋಗಿದ್ವಲ್ಲ ಗೈಸ್, 4 ದಿನ ಹೆವಿ ಮಿಸ್ ಮಾಡ್ಕೊಂಬಿಟ್ಟೆ ನಮ್ಮೂರು ಊಟ ಅಂತ. ಸೊ ಬಂದಿದ್ದ ತಕ್ಷಣ ನಾನ್ ವೆಜ್ ಸಿಗುತ್ತೆ ದೇವಸ್ಥಾನಕ್ಕೆ ತಿನ್ಕೋಯ್ತಾರ. ಆ್ಯಂಡ್ ನಾವು ಹೋಗಿದ್ದು ಪ್ಯಾಕೇಜಲ್ಲಲ್ವಾ, ಸೊ ಅಲ್ಲಿ ಪ್ರಿಫರ್ ಇರಲಿಲ್ಲ ಅವರು, ಬರೀ ವೆಜ್ ಊಟ ಇತ್ತು. ಸೊ ಅದಕ್ಕೋಸ್ಕರ ಈಗ ತಿಂತಾಯಿದ್ದೀವಿ. ಒಳ್ಳೆ ಬಿರಿಯಾನಿ ನೈಸ್, ಚೆನ್ನಾಗಿದೆ. ಹಾಂ, 4 ದಿನ ಆಯ್ತು, 4 ದಿನ ಆಗೋಯ್ತು. ಬಾಡ್ಬಿಟ್ಟಂತೂ ಇರೋಕ್ಕಾಗಲ್ಲ ಗೈಸ್ ನನ್ನ ಕೈಲಂತೂ. ವಾರಕ್ಕೆ 3 ದಿನ ಬೇಕೇ ಬೇಕು ಗೈಸ್. ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೆ ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂತ. 15 ಡೇಸ್ ಆಗಿತ್ತು ಆಗಲೇ ಅಪ್ಲೈ ಮಾಡಿ. ಇವತ್ತು ವೆರಿಫಿಕೇಷನ್ ಇದೆ, ಅದಕ್ಕೆ ಬಂದಿದ್ದೀನಿ ಬ್ಯಾಗ್ನ ತಗೊಂಡು. ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಕೇಳಿದ್ರೆ ತಗೊಂಬಂದಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಅಂತ. ನನ್ನ ಗೆಸ್ಸಿನ ಪ್ರಕಾರ ಮಧ್ಯಾಹ್ನದವರೆಗೂ ಆಗ್ಬೋದು. ತುಂಬ ರಶ್ ಇದ್ದಾರೆ ಜನ, ನೋಡೋಣ. ಪಾಸ್ಪೋರ್ಟ್ ಆಫೀಸಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ. ನಂದು ಇರೋದು 263, ಬಟ್ ಈಗ ನಡೀತಾ ಇರೋದು 213 ನಡೀತಾ ಇದೆ. ಇನ್ನು 2 ಅವರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ ಆಮೇಲೆ ಸಿಗುವ. ಫೈನಲಿ ಪಾಸ್ಪೋರ್ಟ್ ಆಫೀಸಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಪೊಲೀಸ್ ಸ್ಟೇಷನಲ್ಲಿರುತ್ತೆ. ಒಂದು 2 ಡೇಸ್ ಬಿಟ್ಕೊಂಡು ಕಾಲ್ ಮಾಡ್ತಾರಂತೆ ಪೊಲೀಸವರು. ಆ್ಯಂಡ್ ಪೊಲೀಸ್ ವೆರಿಫಿಕೇಷನ್ ಆಗಿದ್ದು ಒಂದು 7 ಡೇಸ್ ಇಲ್ಲ 10 ಡೇಸ್ ಒಳಗಡೆ ನನ್ನ ಪಾಸ್ಪೋರ್ಟ್ ಬರುತ್ತೆ. ಹೊರದೇಶಕ್ಕೆ ಹೋಗೋಕ್ಕೆ ಇಂಡಿಯಾ ಕಡೆಯಿಂದ ಗ್ರ್ಯಾಂಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಈಗ ಪಾಸ್ಪೋರ್ಟ್ ವೆರಿಫಿಕೇಷನ್ ಮುಗೀತು. ಅಲ್ಲಿ ಅಂಡರ್ಗ್ರೌಂಡಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ. ಗಾಡಿ ಎತ್ಕೊಂಡು ಹೊರಡುವ ಬನ್ನಿ. ಗಿಫ್ಟ್ ಗಾಡಿಗೆ ನಾನು ಹಾಕಿರೋ ಹೆಲ್ಮೆಟ್
ರೋಹಿತನ ಹತ್ರ ಇಸ್ಕೊಂಡ್ಬಂದಿದ್ದೀನಿ. ಊರಲ್ಲಿ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಪಾಸ್ಪೋರ್ಟ್ ಆಫೀಸಿಂದ ಈಗ ಮನೆಗೆ ರೀಚ್ ಆದೆ. ಮಳೆ ಬರೋ ವಾತಾವರಣ ಇದೆ. ಸೊ ನಮ್ಮಮ್ಮ ಬಟ್ಟೆಗಳಲ್ಲೇ ಎತ್ತಿ ಮನೆಗೆ ಹಾಕು ಅಂತಂದರು. ಬಟ್ ನಮ್ಮಮ್ಮ ಇಲ್ಲ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಮಧುದು ಬರ್ತ್ಡೇ ಈ ತಿಂಗಳು ಜುಲೈ 6th. ಸೊ ಅವಳಿಗಿನ್ನೂ ಏನು ಗಿಫ್ಟ್ ತಗೊಳ್ಳೋದು ಅಂತಲೂ ಇನ್ನೂ ಪ್ಲ್ಯಾನ್ ಏನೂ ಮಾಡಿಲ್ಲ. ಯೋಚನೆ ಮಾಡ್ತಾಯಿದ್ದೀನಿ ಏನು ಕೊಡೋದು ಎತ್ತ ಅಂತ. ಮದುವೆ ಆಗೋದ್ಮೇಲೆ ಫಸ್ಟ್ ಬರ್ತಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಮಾಡೋದು, ಏನು ಮಾಡೋದು, ಯಾರ ಹತ್ರ ಮಾಡಿಸೋದು ಅಂತೆಲ್ಲ ಫಿಗರ್ ಔಟ್ ಮಾಡ್ತಾಯಿದ್ದೀನಿ. ಇನ್ನು ಗಿಫ್ಟು ಕೂಡ ಪ್ಲ್ಯಾನ್ ಮಾಡಿಲ್ಲ, ಗಿಫ್ಟು ಕೂಡ ತಗೋಬೇಕು. ಸೊ ನೆಕ್ಸ್ಟ್ ಆ ವ್ಲಾಗ್ಸ್ಗಳೆಲ್ಲ ಬರುತ್ತೆ, ಮಧುದು ಬರ್ತ್ಡೇ ವ್ಲಾಗೆಲ್ಲ. ಆ್ಯಂಡ್ ಕೀಪ್ ವಾಚಿಂಗ್, ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದಿನ ಇದೇ ಥರ ಸಪೋರ್ಟ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲವ್ವಿಂಗ್ ಅಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಗೈಸ್.